ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಕುಳಿತುಕೊಂಡಿರುವ ಸೀಟನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಳ್ಳಿ. ನಂತರದಲ್ಲಿ ಗಾಡಿಯಲ್ಲಿ ಯಾವ ಪ್ರಮಾಣದಲ್ಲಿ ಇದೆ ಎಂಬುದನ್ನು ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಕಡಿಮೆ ಇದ್ದರೆ ಫುಲ್ ಮಾಡಿಕೊಳ್ಳಿ. ಸ್ನೇಹಿತರೆ, ತಾವು ಸ್ವಲ್ಪ ಗಮನ ಬಿಟ್ಟು ಇಲ್ಲಿ ನೋಡಿ, ಗೇರ್ ನ್ಯೂಟ್ರಲಲ್ಲಿದೆ. ಈಗ ನೀವು ಮಾಡುವಂಥ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಕೀ ಸ್ಟಾರ್ಟ್ ಮಾಡ್ತೀರಾ. ಈಗ ಗಾಡಿಯನ್ನು ಸ್ಟಾರ್ಟ್ ಮಾಡ್ತೀರಾ. ನ್ಯೂಟ್ರಲಲ್ಲಿರೋದು ತಾವು ನೋಡ್ತಾ ಇರ್ಬೋದು, ಹ್ಯಾಂಡ್ ಬ್ರೇಕ್ ಹಾಕಿದೆ. ನಿಮಗೆ ತೋರಿಸ್ತೀನಿ ಗಾಡಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ. ನೀವು ಮಾಡುವಂಥ ತಪ್ಪು ಏನಪ್ಪ ಅಂದರೆ, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಹ್ಯಾಂಡ್ ಬ್ರೇಕನ್ನು ರಿಲೀಸ್ ಮಾಡಿಬಿಡ್ತೀರ. ನೋಡಿ, ಗಾಡಿ ಹಿಂದೆ ಹೋಗ್ತಾ ಇದೆ. ನೋಡಿದ್ರಲ್ಲ, ಈ ರೀತಿ ತಪ್ಪುಗಳನ್ನು ಸಾಮಾನ್ಯವಾಗಿ ಎಲ್ಲ ಡ್ರೈವರ್ಗಳು ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಈ ತಪ್ಪನ್ನು ಯಾರೂ ಮಾಡಬೇಡಿ. ಗಾಡಿ ಲೆವೆಲಲ್ಲಿದ್ದರೂ ಕೂಡ ಕೆಲವು ಸರ್ತಿ ಮುಂದೆ ಅಥವಾ ಹಿಂದೆ ಹೋಗುವ ಚಾನ್ಸಸ್ ಇದೆ. ನಮಗೆ ಗೊತ್ತಿರಲ್ಲ, ಹಿಂದ್ಗಡೆ ಯಾವುದಾದ್ರೂ ಒಂದು ವಾಹನ ನಿಂತಿರ್ಬೋದು, ಅದು ನಮಗೆ ಹಿಂದ್ಗಡೆ ಇರೋದ್ರಿಂದ ಕಾಣೋದಿಲ್ಲ. ಸೊ ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಯಾವ ರೀತಿ ಗಾಡಿಯನ್ನು ಮೂವ್ ಮಾಡ್ಬೇಕಂತಂದರೆ, ಈಗ ನಾವು ಕ್ಲಚ್ ಒತ್ತಿ ಗೇರನ್ನು ಹಾಕೋಬೇಕು. ಫಸ್ಟ್ ಗೇರ್ ಹಾಕಿದ ತಕ್ಷಣ ನಂತರದಲ್ಲಿ ಹ್ಯಾಂಡ್ ಬ್ರೇಕನ್ನು ರಿಲೀಸ್ ಮಾಡ್ಕೋಬೇಕು. ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡ್ಕೊಂಡಿವಿ. ಬ್ರೇಕ್ ಮೇಲೆ ಕಾಲಿದೆ, ಕ್ಲಚ್ ಕೂಡ ಹಿಡಿದಿದ್ದೀನಿ. ಗಾಡಿ ಮೂವ್ ಆಗ್ತಾ ಇಲ್ಲ, ಯಾಕಂದರೆ ನಾನು ಹಾಫ್ ಕ್ಲಚಲ್ಲಿ ಇರೋದು. ಮತ್ತು ಗೇರ್ ಕೂಡ ಗೇರಲ್ಲಿ ಕೂಡ ಇದೆ. ಹಾಗಾಗಿ ಗಾಡಿ ಮೂವ್ಮೆಂಟ್ ಹಿಂದೆ ಆಗೋದಿಲ್ಲ. ಸೊ ಈಗ ನಾವು ನೋಡ್ತಾ ಇರ್ಬೋದು, ಕ್ಲಚ್ ನಾವು ಅರ್ಧ ಭಾಗದಷ್ಟು ನಾನು ಬಿಟ್ಟಿದ್ದೆ. ಈಗ ಇನ್ನು ಸ್ವಲ್ಪ ಕ್ಲಚ್ ಬಿಡುವಾಗ ಗಾಡಿ ಮೂವ್ ಆಗುತ್ತೆ. ತಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಗಾಡಿ ಮೂವ್ ಆಗ್ತಾ ಇದೆ. ಮೂಮೆಂಟನ್ನು ತಾವೆಲ್ಲ ನೋಡಿದ್ದೀರ. ಈ ರೀತಿಯಾಗಿ ನಾವು ಗಾಡಿಯನ್ನು ಮೂವ್ ಮಾಡಿಕೊಂಡ್ರೆ ಯಾವುದೇ ಅಪಾಯ ಸಂಭವಿಸೋದಿಲ್ಲ. ಇದು ಸರಿಯಾದ ವಿಧಾನ. ಅದರ ಜೊತೆಗೆ ತಾವೆಲ್ಲರೂ ಸೀಟ್ ಬೆಲ್ಟ್ ಹಾಕೋದನ್ನು ಮರೆಯದಿರಿ. ದಯವಿಟ್ಟು ಸೀಟ್ ಬೆಲ್ಟ್ ಹಾಕಿಕೊಂಡಿಯೇ ತಾವು ಪ್ರಯಾಣವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ.